ಕಾಮ್ ಡೌನ್ ಮುಜೋ. ಈ ಸಿನಿಮಾಗೆ ರಿವ್ಯೂ ಎಲ್ಲ ಮಾಡೋಕ್ಕಾಗಲ್ಲ, ಏನೇನಿದೆ ಅಂತ ಹೇಳ್ಬೋದು ಅಷ್ಟೇ. ನಾನು ಉಪೇಂದ್ರ ಅವರ ಎಲ್ಲ ಸಿನಿಮಾನ ನೋಡಿದ್ದೀನಿ, ಆದರೆ ಇದು ಒನ್ ಆಫ್ ದ ಮೋಸ್ಟ್ ಕಾಂಪ್ಲೆಕ್ಸ್ ಮೂವೀಸ್ ಅವ್ರು ಮಾಡಿರೋದು. ಕ್ಲೈಮ್ಯಾಕ್ಸಲ್ಲಿ ರಿವ್ಯೂವರು ನಾನು ಈ ಸಿನಿಮಾ ಅರ್ಥ ಆಗಿಲ್ಲ ನನಗೆ, ನಾನು ಮತ್ತೆ ಹೋಗಿ ನೋಡಬೇಕಾಗುತ್ತೆ ಅಂತ ಹೇಳ್ತಾರೆ. ಆದರೆ ಅವರು ಮತ್ತೆ ನೋಡಬೇಕಾಗಿರೋಂಥ ಮೂವಿ UI ಅಂತೂ ಅಲ್ಲ. ನಾನು ಈ ಸಿನಿಮಾಲಿ ಏನೇನಿದೆ ಅಂತ ಎಲ್ಲ ಹೇಳಿದ್ರು ಯಾರಿಗೂ ಅರ್ಥ ಆಗಲ್ಲ ಏನೂ, ಸೊ ವರಿ ಮಾಡಿಬಿಡಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮೋಜೋ. ಈಗ ತಾನೇ UI ಸಿನಿಮಾನ ನೋಡ್ಕೊಂಬಂದೆ ನಮ್ಮ ಮನೆ ಹತ್ತಿರ ಇರೋ ಚಿತ್ರಮಂದಿರದಲ್ಲಿ. ಅದ್ರ ಬಗ್ಗೆ ಏನು ಹೇಳಬೇಕು ಅಂತ ನಿಜವಾಗ್ಲೂ ಗೊತ್ತಾಗ್ತಾಯಿಲ್ಲ. ಈ ಸಿನಿಮಾಗೆ ರಿವ್ಯೂ ಅಂತೂ ಮಾಡೋಕ್ಕಾಗಲ್ಲ, ಇದರಲ್ಲಿ ಏನೇನೆಲ್ಲ ಇದೆ ಅಂತ ಹೇಳ್ಬೋದು ಅಷ್ಟೇ. ಉಪೇಂದ್ರ ಅವರು ಈ ಸಿನಿಮಾದ ಕಥೆನ ತುಂಬ ಜನಕ್ಕೆ ಹೇಳಿದ್ದಾರೆ. ನಾನು ಆಲ್ರೆಡಿ ಸ್ಕ್ರಿಪ್ಟ್ ಸ್ಟೇಜಲ್ಲೇ ತುಂಬ ಜನಕ್ಕೆ ಈ ಸಿನಿಮಾನ ಹೇಳ್ಬಿಟ್ಟಿದ್ದೀನಿ ಅಂತ ಅವರು ಎಷ್ಟೊಂದು ಇಂಟರ್ವ್ಯೂಸಲ್ಲಿ ಹೇಳಿದ್ದಾರೆ. ಅದು ಇವಾಗ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸಿನಿಮಾ ಕತೆ ಇವಾಗ ನಾನು ಕೂತ್ಕೊಂಡು ನಿಮಗೆ ಕತೆ ಹೇಳಿದ್ರು ಯಾರಿಗೂ ಏನೂ ಅರ್ಥ ಆಗಲ್ಲ, ಏನೂ ರಿವೀಲೂ ಆಗೋದಿಲ್ಲ ಅಂತ. ಈ ಸಿನಿಮಾದ್ರಲ್ಲಿ ನಾನು ಏನು ಅಬ್ಸರ್ವ್ ಮಾಡಿದ್ದಂದರೆ, ಉಪೇಂದ್ರ ಅವರು ತುಂಬ ಎಲಿಮೆಂಟ್ಸ್ನ ಹೇಳೋಕ್ಕೆ ಹೋಗಿದ್ದಾರೆ. ಸೊ ಇವಾಗ ನಾನು ಒಂದೊಂದನ್ನು ಡೈಸೆಕ್ಟ್ ಮಾಡಬೇಕಂದ್ರೆ ಮಿನಿಮಮ್ ಒಂದು 1 hour ಬೇಕಾಗುತ್ತೆ, ಅಷ್ಟು ಎಲಿಮೆಂಟ್ಸ್ ಇತ್ತು ಅಂತ ನನಗನ್ನಿಸ್ತು ಈ ಸಿನಿಮಾಲಿ. ಈ ಸಿನಿಮಾದ ಒನ್ ಲೈನ್ ಏನಂದರೆ, ಸಿನಿಮಾ ಒಳಗಡೆ ಒಂದು ಸಿನಿಮಾ ನಡೀತಾ ಇರುತ್ತೆ. ಆ ಸಿನಿಮಾ ರಿಲೀಸ್ ಆದಮೇಲೆ ತುಂಬ ಮಿಕ್ಸ್ಡ್ ರಿವ್ಯೂಸ್ ಬರುತ್ತೆ. ಸ್ವಲ್ಪ ಜನಕ್ಕೆ ಆ ಸಿನಿಮಾ ಎಷ್ಟು ಇಷ್ಟ ಆಗಿಬಿಡುತ್ತೆ ಅಂದರೆ ಅವ್ರ ಜೀವನನೇ ಚೇಂಜ್ ಆಗಿಬಿಡುತ್ತೆ, ಪರಿವರ್ತನೆ ಆಗಿಬಿಡುತ್ತೆ ಅವ್ರ ಜೀವನ. ಇನ್ನೂ ಸ್ವಲ್ಪ ಜನಕ್ಕೆ ಸ್ವಲ್ಪನೂ ಇಷ್ಟ ಆಗಲ್ಲ, ಇದನ್ನೆಲ್ಲ ಬ್ಯಾನ್ ಮಾಡಬೇಕು, ಈ ಸಿನಿಮಾನೇ ಇರಬಾರ್ದು ಅಂತ ಪ್ರೊಟೆಸ್ಟ್ ಮಾಡ್ತಾರೆ. ಸೊ ಈ ಸಿನಿಮಾ ಒಳಗಡೆ ನಡೀತಾ ಇರೋವಂಥ ಸಿನಿಮಾನ ಒಬ್ಬ ರಿವ್ಯೂವರ್, ಫೇಮಸ್ ರಿವ್ಯೂವರ್ ನೋಡ್ತಾನೆ, ಆದರೆ ಆ ಸಿನಿಮಾಗೆ ರಿವ್ಯೂ ಕೊಡೋಕ್ಕಾಗಲ್ಲ. ಸೊ ಉಪೇಂದ್ರ ಅವರು ಏನು ಮಾಡೋಕ್ಕೆ ಹೊರಟಿದ್ದಾರೆ ಆ ಸಿನಿಮಾಲಿ ಅಂತ ಈ ರಿವ್ಯೂವರ್ ಎಲ್ಲ ಕಡೆ ಹೋಗ್ತಾನೆ ಹುಡ್ಕೊಂಡು. ಆವಾಗ ಅವ್ರಿಗೆ ಆ ಸಿನಿಮಾ ಒಳಗಡೆ ಇರೋ ಸಿನಿಮಾದು ಸ್ಕ್ರಿಪ್ಟ್ ಸಿಗುತ್ತೆ. ಆ ಸ್ಕ್ರಿಪ್ಟಲ್ಲಿ ಏನೇನಿದೆ ಅನ್ನೋದೇ ಈ ಸಿನಿಮಾ. ನಿಜವಾಗ್ಲೂ ಇದೆ ಆ ಫಿಲಮಲ್ಲಿರೋದು, UI ಸಿನಿಮಾಲಿರೋದು ಸೀನ್ನನೇ ಹೇಳ್ತಾ ಇರೋದು. ಬಟ್ ಅದೇ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಅಷ್ಟು ಕಾಂಪ್ಲಿಕೇಟೆಡ್ ಆಗಿದೆ. ಈ ಸಿನಿಮಾನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋದರೆ ನನಗೆ ತಿಕ್ಲಿಡ್ದೋಗುತ್ತೆ ಅನಿಸುತ್ತೆ. ಸೊ ನನಗೆ ಏನೇನೆಲ್ಲ ಇಷ್ಟ ಆಯಿತು ಅಂತ ಹೇಳ್ತೀನಿ ಈ ಸಿನಿಮಾಲಿ. ಸೊ ಉಪೇಂದ್ರ ಅವರು ಇದನ್ನು ಎಲ್ಲೋ ಮಧ್ಯದಿಂದ ಶುರು ಮಾಡಿಲ್ಲ, ಸ್ಟಾರ್ಟಿಂಗಿಂದ ಆ್ಯಡಮ್ ಆ್ಯಂಡ್ ಈವಿಂದ ಶುರು ಮಾಡ್ಕೊಂಡು ಬಂದಿದ್ದಾರೆ ಈ ಸಿನಿಮಾನ. ಸೊ ಅದು ಖುಷಿ ವಿಚಾರ, ಯಾಕಂದರೆ ಮಧ್ಯದಿಂದ ಶುರು ಮಾಡಿಬಿಟ್ರೆ ಜನಕ್ಕೆ ಅರ್ಥ ಆಗಲ್ಲ. ಅದಲ್ಲದೆ ಈ ಒಳ್ಳೆಯದು ಕೆಟ್ಟದು ಅಥವಾ ಸತ್ಯ ಅಸತ್ಯ ಅಂತ 2 ಕ್ಯಾರೆಕ್ಟರ್ ಇದೆ ಈ ಸಿನಿಮಾಲಿ ಪ್ರಮುಖವಾಗಿ. ಅದೆರಡನ್ನೂ ಉಪೇಂದ್ರ ಅವರೇ ಪ್ಲೇ ಮಾಡ್ತಾರೆ. ಸೊ ಇದು ಹೇಗೆ ಹುಟ್ಕೊಂತು ಅಂತಲೂ ಅದ್ಭುತವಾಗಿ ತೋರಿಸಿದ್ದಾರೆ. ಪ್ರಕೃತಿನ ನಾಶ ಮಾಡಿದಾಗ ಈ 2 ಎಲಿಮೆಂಟ್ಸ್ ಹೇಗೆ ಹುಟ್ಕೊಂತು ಅಂತ ಅದ್ಭುತವಾಗಿ ತೋರಿಸಿದ್ದಾರೆ. ಅದು ನನಗೆ ಸಖತ್ ಇಷ್ಟ ಆಯಿತು. ಅದಲ್ಲದೆ ಉಪೇಂದ್ರ ಅವರು ಇದನ್ನೆಲ್ಲ ಇದೆರಡೇ ಬೇಸಿಕ್ ಈ ಸಿನಿಮಾದು ಪಿಲ್ಲರ್ಸ್ ಅಂತ ಹೇಳ್ಬೋದು. ಈ 2 ಎಲಿಮೆಂಟ್ ಇಟ್ಕೊಂಡು ಉಪೇಂದ್ರ ಅವರು ಈ ಕಥೆನ ತೊಗೊಂಡೋಗ್ತಾರೆ ಫುಲ್ ಫಿಲಮಲ್ಲಿ. ಸತ್ಯ ಅನ್ನೋ ಕ್ಯಾರೆಕ್ಟ್ರು ನಮ್ಮಲ್ಲಿರೋ ಒಳ್ಳೆತನ ಅಥವಾ ಸತ್ಯನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆ ಕಲ್ಕಿ ಅನ್ನೋ ಕ್ಯಾರೆಕ್ಟ್ರು ನಮ್ಮಲ್ಲಿರೋ ಇವಾಗ ನಡೀತಾ ಇರೋವಂಥ ಜೀವನ ಅಥವಾ ಕೆಟ್ಟದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇಂಟರ್ವಲ್ ಬ್ಲಾಕಲ್ಲಿ ಒಂದು ರಿಯೂನಿಯನ್ ಥರ ಆಗುತ್ತೆ. ಪ್ರಕೃತಿ ದೇವಿ ಹಾಗೆ ಕಲ್ಕಿ ಹಾಗೆ ಸತ್ಯದು ಒಂದು 3 ಜನದ ರಿಯೂನಿಯನ್ ಥರ ಆಗುತ್ತೆ. ಆ ಟೈಮಲ್ಲಿ ಸತ್ಯನ ಒಂದು ಜೈಲೊಳಗಡೆ ಹಾಕಿರೋವಂಥ ಸೀನ್ ಇದೆ. ಅದು ಅದ್ಭುತವಾಗಿದೆ ಅಂತ ನನಗನ್ನಿಸ್ತು. ಅದು ಎಷ್ಟು ಮೆಟಫೋರಿಕ್ ಆಗಿದೆ ಅಂದರೆ ಅದನ್ನ ಎಕ್ಸ್ಪ್ಲೈನೇ ಮಾಡೋಕ್ಕಾಗಲ್ಲ, ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ. ಫಸ್ಟ್ ಹಾಫಲ್ಲಿ ಉಪೇಂದ್ರ ಅವರು ಸ್ಲೋಗೆ ಕ್ಯಾರೆಕ್ಟರ್ಗಳನ್ನ ಬಿಲ್ಡ್ ಮಾಡ್ಕೊಂಬರ್ತಾರೆ. ಆದರೆ ಸೆಕೆಂಡ್ ಹಾಫಲ್ಲೇ ಅಸಲಿ ಸ್ಟೋರಿ ಗೊತ್ತಾಗೋದು ಏನು ನಡೀತಾ ಇದೆ ಆ್ಯಕ್ಚುಲಿ ಅಂತ. ಕಲ್ಕಿ ಅನ್ನೋ ಕ್ಯಾರೆಕ್ಟರ್ನ ಅವರು ಪೊಲಿಟಿಕಲ್ ಆ್ಯಂಗಲಲ್ಲಿ ತೋರಿಸಿದ್ದಾರೆ. ಹಾಗೆ ಸತ್ಯ ಅನ್ನೋ ಕ್ಯಾರೆಕ್ಟರ್ನ ನಮ್ಮ ಮನಸ್ಸಲ್ಲಿರೋ, ನಮ್ಮ ತಲೆಯೊಳಗಡೆ ಇರೋವಂಥ ಸತ್ಯನ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಇಂಟರ್ವಲಲ್ಲಿ ಕಲ್ಕಿ ಬಂದ್ಬಿಟ್ಟು ಸತ್ಯನ ಒಂದು ಜೈಲಲ್ಲಿ ಕೂಡಾಕ್ಬಿಟ್ಟಿರ್ತಾನೆ. ಸೊ ಸೆಕೆಂಡ್ ಹಾಫಲ್ಲಿ ಆ ಸತ್ಯ ಹೇಗೆ ಹೊರಗೆ ಬರ್ತಾನೆ, ಅವನು ಕೂಡಾಕಿರೋವಂಥ ಜೈಲಿಂದ ಹೊರಗಡೆ ಹೇಗೆ ಬರ್ತಾನೆ ಅಂತ ಅದ್ಭುತವಾಗಿ ತೋರಿಸಿದ್ದಾರೆ. ನನಗಂತೂ ಅದು ಸಖತ್ ಇಷ್ಟ ಆಯಿತು, ಸಖತ್ತಾಗಿ ತೋರಿಸಿದ್ದಾರೆ. ಹೊರಗಡೆ ಕಲ್ಕಿ ಅವನ ಕೆಟ್ಟ ಕೆಲಸ, ಕರಪ್ಟ್ ಆ್ಯಕ್ಟಿವಿಟೀಸ್ನ ಪೊಲಿಟಿಷಿಯನ್ಸ್ ಜೊತೆ ಹೇಗೆ ನಡೀತಿದ್ದಾರೆ ಅಂತ ಸಿಂಬಾಲಿಕ್ಕಾಗಿ, ಮೆಟಫೋರಿಕ್ಕಾಗಿ ಅದ್ಭುತವಾಗಿ ತೋರಿಸಿದ್ದಾರೆ. ಆ ಸತ್ಯ, ನಮ್ಮ ತಲೆಯೊಳಗಡೆ ಇರೋ ಸತ್ಯ ಹೊರಗೆ ಬರಬೇಕು ಅಂದರೆ ಆಗುವಂಥ ಕಾನ್ಫ್ಲಿಕ್ಟ್ಸ್, ನಮ್ಮ ತಲೆಯಲ್ಲಿ ನಡೆಯುವಂಥ ಯುದ್ಧಗಳನ್ನ ಅದ್ಭುತವಾಗಿ ಮೆಟಫೋರಿಕ್ಕಾಗಿ ತೋರಿಸಿದ್ದಾರೆ ಉಪೇಂದ್ರ ಅವರು. ಅದಲ್ಲದೆ ಚಾಲೆಂಜಸ್ ಬರುತ್ತೆ, ಅದನ್ನು ಎಲ್ಲ ಸಿಂಬಾಲಿಕ್ಕಾಗಿ ತೋರಿಸಿದ್ದಾರೆ. ಅದ್ರ ಜೊತೆಗೆ ಅಡಿಕ್ಷನ್ಸ್ ಅಂದರೆ ಕುಡಿತ ಆಗಿರ್ಬೋದು, ಸಿಗರೆಟ್ ಆಗಿರ್ಬೋದು, ಗಾಂಜಾ ಆಗಿರ್ಬೋದು, ಇದನ್ನೆಲ್ಲನೂ ಮೆಟಫೋರಿಕ್ಕಾಗೆ ನಮಗೆ ಅದೆಲ್ಲ ಹೇಗೆ ಆ ಸತ್ಯ ಹೊರಗೆ ಬರೋಕ್ಕೆ ಹೇಗೆ ಅದು ತಡೆಯುತ್ತೆ ಅನ್ನೋದನ್ನ ಅದ್ಭುತವಾಗಿ ತೋರಿಸಿದ್ದಾರೆ ಉಪೇಂದ್ರ ಅವರು. ಆದರೆ ಇಡೀ ಸಿನಿಮಾದಲ್ಲಿ ನನ್ನ ಫೇವ್ರೆಟ್ ಸೀನ್ ಏನಂದರೆ, ಸತ್ಯ ಹೇಗೋ
ಈ ಚಾಲೆಂಜಸ್ನೆಲ್ಲ ಫೇಸ್ ಮಾಡಿಬಿಟ್ಟು ಹೊರಗೆ ಬರ್ತಾನೆ. ಇನ್ನೇನು ಆಚೆ ಹೋಗುವಾಗ ಹಿಂತಿರುಗಿ ನೋಡ್ತಾನೆ, ಅಲ್ಲಿ ತುಂಬ ಜನ ಕೂಡಾಕ್ಬಿಟ್ಟಿರ್ತಾರೆ, ತುಂಬ ಜನ ಇರ್ತಾರೆ. ಸೊ ಆವಾಗ ಅವನೊಂದು ಮಾತು ಹೇಳ್ತಾನೆ, ಅದು ಮಾತ್ರ ನಿಜವಾಗ್ಲೂ ಟಚ್ ಆಯಿತು. ಸೊ ಅವನು ಹೇಳ್ತಾನೆ, ಇದ್ರ ಬಗ್ಗೆ ನಾನೇನು ಮಾಡೋಕ್ಕಾಗಲ್ಲ, ಇದ್ರ ಅವರೇ ಅರ್ಥ ಮಾಡ್ಕೊಬೇಕು ಅಂತ. ಅದು ನಿಜವಾಗ್ಲೂ ಎಷ್ಟು ಡೀಪಾಗಿತ್ತು ಆ ಸೆಂಟೆನ್ಸ್ ಅಂದರೆ ನನ್ನ ಫೇವ್ರೆಟ್ ಸೀನ್ ಅದು ಈ ಸಿನಿಮಾಲಿ. ಇನ್ನು ಹೊರಗಡೆ ಕಲ್ಕಿ ಅವನ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ನ ಶುರು ಮಾಡ್ಕೊಂಡಿರ್ತಾನೆ. ಜಾತಿ ಧರ್ಮ ಇದ್ರ ಮೇಲೆ ಯುದ್ಧಗಳನ್ನ, ಅಂದರೆ ಯುದ್ಧನ ಅವರು ಎಲೆಕ್ಷನ್ನ ಯುದ್ಧದ ರೂಪದಲ್ಲಿ ತೋರಿಸಿದ್ದಾರೆ. ಸೊ ಇದನ್ನು ಜಾತಿ ಧರ್ಮದ ರೂಪದಲ್ಲಿ ಹೇಗೆ ನಮ್ಮ ಸಮಾಜದಲ್ಲಿ ನಡೀತಾ ಇದೆ ಅಂತ ಚೆನ್ನಾಗಿ ತೋರಿಸಿದ್ದಾರೆ ಉಪೇಂದ್ರ ಅವರು. ಈ ಸಿನಿಮಾಲಿ ಇನ್ನೊಂದು ಸೀನ್ ಇದೆ, ಅದೂ ಅಷ್ಟೇ ಸಖತ್ ಅಟ್ರಾಕ್ಟಿವ್ ಆಗಿತ್ತು ಅಂತ ನನಗನ್ನಿಸ್ತು. ಸೊ ಈ ಎಲೆಕ್ಷನ್ ಎಲ್ಲ ಆದಮೇಲೆ ಜಡ್ಜ್ಮೆಂಟ್ ಡೇ ಅಂತ ಒಂದು ಬರುತ್ತೆ. ಸೊ ಅವತ್ತಿನ ದಿನ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಅವತ್ತಿನ ದಿನ ಎಲ್ಲ ಪ್ರಜೆಗಳೆಲ್ಲರೂ ಸಡನ್ನಾಗಿ ಎದ್ದೊಳ್ತಾರೆ. ಎದ್ದಾಗ ಎಲ್ಲರೂ ಅರಮನೆಯಲ್ಲಿರ್ತಾರೆ, ಅಂದರೆ ಅದು ವಿಧಾನಸೌಧನ ರೆಪ್ರೆಸೆಂಟ್ ಮಾಡುವಂಥ ಅರಮನೆಯಲ್ಲಿರ್ತಾರೆ. ಎಲ್ಲರೂ ಆಚೆ ಓಡ್ ಬಂದು ಹೇಳ್ತಾರೆ, ನಾಯಕರೇ ನಿಮ್ಮ ಜಾಗದಲ್ಲಿ ನಾವು ಇದ್ದೀವಿ, ನೀವು ಒಳಗಡೆ ಹೋಗಿ ಅಂತ. ಅದು ಸಖತ್ ಐರಾನಿಕ್ ಆಗಿತ್ತು, ನನಗಂತೂ ಸಖತ್ ಇಷ್ಟ ಆಯಿತು ಆ ಸೀನು. ಜಾತಿ ಧರ್ಮದ ಬಗ್ಗೆ ಉಪೇಂದ್ರ ಅವರು ತುಂಬ ಸಿನಿಮಾದಲ್ಲಿ ಮಾತಾಡ್ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ಇದರಲ್ಲೂ ಅದ್ಭುತವಾಗಿ ತೋರಿಸಿದ್ದಾರೆ. ಆದರೆ ನಿಜವಾಗ್ಲೂ ಹೀರೋಯಿನ್ದು ಫಿಯರ್ ಆಫ್ ಡೆತ್ ಬಗ್ಗೆ ಒಂದು ಕಾನ್ಸೆಪ್ಟ್ ಇದೆ, ಅದು ನಿಜವಾಗ್ಲೂ ಅದ್ರ ಬಗ್ಗೆ ಒಂದು ಸಪ್ರೇಟ್ ಸಿನಿಮಾನೇ ಮಾಡಿಬಿಡ್ಬೋದು ಅನಿಸುತ್ತೆ. ಅದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋ 1 hour ಕೂತ್ಕೊಂಡು ಮಾತಾಡ್ಬೋದು ಅನಿಸುತ್ತೆ. ಸೊ ಅದ್ರ ಬಗ್ಗೆ ಈ ವಿಡಿಯೋಲಿ ಮಾತಾಡಲ್ಲ. ಯಾರಿಗಾದರೂ ಅದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕೋದು ಮಾತ್ರ ಮರಿಬೇಡಿ. ಜನ ಬರೋದು ಎಂಟರ್ಟೈನ್ಮೆಂಟ್ಗೋಸ್ಕರ, ಇದ್ರ ಬಗ್ಗೆ ಎಲ್ಲ ನಮ್ಮ ಜನ ತಲೆ ಕೆಡ್ಸ್ಕೊಳ್ಳಲ್ಲ, ಅವ್ರು ಆಡಿ ಗೊತ್ತಿದೆ ಅಂತಲೇ ಉಪೇಂದ್ರ ಅವರೇ ಡೈರೆಕ್ಟಾಗಿ ಹೇಳ್ಬಿಟ್ಟಿದ್ದಾರೆ ಸಿನಿಮಾಲಿ. ಈ ಸಿನಿಮಾ ನೋಡೋಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ಪಬ್ಲಿಕ್ ರಿವ್ಯೂಸ್ನ ನೋಡಿದೆ. ಸ್ವಲ್ಪ ಜನ ಏನು ಹೇಳಿದ್ದಾರೆ ಅಂದರೆ ಅವ್ರಿಗೆ ಈ ಸಿನಿಮಾನೇ ಅರ್ಥ ಆಗಿಲ್ಲ, ಇದನ್ನ ಮತ್ತೆ ಒಂದು 2-3 ಸಲ ನೋಡಿದ್ರೆ ಅಷ್ಟೇ ಅರ್ಥ ಆಗೋದು ಅಂತ. ಆದರೆ ನಾನು ಹೇಳೋದಿಷ್ಟೇ, ಈ ಸಿನಿಮಾಲಿ ನಡೀತಾ ಇರೋವಂಥ ಸಿನಿಮಾಲು ಒಬ್ಬ ರಿವ್ಯೂವರ್ ಇರ್ತಾನೆ, ಅವನು ಹೇಳ್ತಾನೆ ನಾನು ಈ ಸಿನಿಮಾನ ಮತ್ತೆ ಹೋಗಿ ನೋಡಬೇಕು, ಅವಾಗಷ್ಟೇ ಅರ್ಥ ಆಗೋದು ಅಂತ. ಆದರೆ ನನ್ನ ಪ್ರಕಾರ ಉಪೇಂದ್ರ ಅವರು ಹೇಳೋಕ್ಕೆ ಹೊರಟಿರೋದೇನೆಂದರೆ, ನೀವು ನೋಡಬೇಕಾಗಿರೋವಂಥ ಸಿನಿಮಾ UI ಅಲ್ಲ, ನಿಮ್ಮ ಜೀವನ ಅನ್ನೋ ಸಿನಿಮಾನ ಮತ್ತೆ ಹೋಗಿ ನೋಡಿ, ಈ ಸಿನಿಮಾ ಕ್ಲಿಯರಾಗಿ ಅರ್ಥ ಆಗುತ್ತೆ ಅಂತ. ನಿಮ್ಮ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಪ್ರೀತಿಯ ಮೋಜೋ ಕಡೆಯಿಂದ ಟೇಕ್ ಕೇರ್.